ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂದಾದರೂ ಇಂತಹ ಪರಿಸ್ಥಿತಿ ಬಂದಿದೆಯೇ? ನೀವು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಬೆವರು ಸುರಿಸಿ ಕೆಲಸ ಮಾಡುತ್ತೀರಿ. ಆದರೆ ಕೊನೆಯಲ್ಲಿ ನಿಮಗೆ ಸಿಗುವುದು ಕೇವಲ "ಇಷ್ಟೇನಾ ನೀನು ಮಾಡಿದ್ದು?" ಎಂಬ ಮಾತು. ನೀವು ಒಂದು ದೊಡ್ಡ ಕನಸು ಕಟ್ಟಿಕೊಂಡು ಒಂದು ಕೆಲಸ ಶುರು ಮಾಡುತ್ತೀರಿ. ಆದರೆ ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಆಗ ನಿಮಗೆ ಅನ್ನಿಸುತ್ತೆ, ನನ್ನ ಬದುಕಿಗೆ ಬೆಲೆಯೇ ಇಲ್ಲವೇ? ನಾನು ಯಾವುದಕ್ಕೂ ಲಾಯಕ್ಕಿಲ್ಲವೇ ಎಂದು. ಈ ಪ್ರಶ್ನೆ ನನಗೆ ಮಾತ್ರವಲ್ಲ, ನಿಮಗೂ ಕಾಡಿರಬಹುದು. ಇಂದು ನಾನು ನಿಮಗೆ ಒಂದು ಸತ್ಯಕಥೆ ಹೇಳುತ್ತೇನೆ. ಇದು ಕೇವಲ ಕಥೆಯಲ್ಲ, ನಿಮ್ಮ ಮತ್ತು ನನ್ನ ಜೀವನದ ಕಥೆ. ಈ ಕಥೆಯ ಕೊನೆಯಲ್ಲಿ ನೀವು ನಿಮ್ಮ ಬಗ್ಗೆಯೇ ಬೇರೆಯದೇ ದೃಷ್ಟಿಯಲ್ಲಿ ನೋಡಲು ಶುರುಮಾಡುತ್ತೀರಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯ 5 ನಿಮಿಷ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಮ್ಮ ಕಥೆಯ ನಾಯಕ ಆರ್ಯ ಒಬ್ಬ ಮಧ್ಯಮ ವರ್ಗದ ಯುವಕ. ತುಂಬಾ ಒಳ್ಳೆಯವನು, ಕಷ್ಟಪಟ್ಟು ಕೆಲಸ ಮಾಡುವವನು. ಆದರೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅದು ಏನೆಂದರೆ, ತಾನು ಯಾರು ಎಂದು ತಿಳಿದುಕೊಳ್ಳಲು ಬೇರೆಯವರ ಮಾತುಗಳನ್ನು ಕೇಳುತ್ತಿದ್ದ. ಅವನು ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿನ ಬಾಸ್ ದಿನಾಲೂ ಅವನಿಗೆ "ನಿನಗೆ ಏನೂ ಬರೋದಿಲ್ಲ, ನೀನು ದಡ್ಡ" ಎಂದು ಬೈಯುತ್ತಿದ್ದ. ಮನೆಯಲ್ಲಿಯೂ ಸಹ "ಪಕ್ಕದ ಮನೆಯ ಹುಡುಗ ನೋಡು ಎಷ್ಟು ಚೆನ್ನಾಗಿ ಗಳಿಸುತ್ತಿದ್ದಾನೆ, ನೀನು ಇನ್ನೂ ಅಲ್ಲೇ ಇದ್ದೀಯಾ" ಎಂದು ತಂದೆ ತಾಯಿ ಬೇಸರಗೊಳ್ಳುತ್ತಿದ್ದರು. ಆರ್ಯನಿಗೆ ಎಲ್ಲರೂ ಹೇಳುವ ಮಾತುಗಳನ್ನು ಕೇಳಿ ಕೇಳಿ, ಹೌದು, ನಾನು ದಡ್ಡ, ನನ್ನ ಜೀವನದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಬಲವಾಗಿತ್ತು. ಒಂದು ದಿನ ಆರ್ಯ ತುಂಬಾ ನೊಂದಿದ್ದ. ಅವನಿಗೆ ಬದುಕುವ ಆಸೆಯೇ ಹೋಗಿತ್ತು. ಆಗ ಅವನಿಗೆ ನೆನಪಾಗಿದ್ದು ಆ ಊರಿನ ಹೊರವಲಯದ ಬೆಟ್ಟದ ಮೇಲೆ ವಾಸಿಸುವ ಒಬ್ಬ ಜ್ಞಾನಿ ವೃದ್ಧರ ಬಗ್ಗೆ. ಎಲ್ಲರೂ ಅವರನ್ನು ಗುರುಗಳು ಎಂದು ಕರೆಯುತ್ತಿದ್ದರು. ಆರ್ಯ ಅವರ ಬಳಿ ಹೋಗಿ ತನ್ನ ಮನಸ್ಸಿನ ಭಾರವನ್ನೆಲ್ಲ ಇಳಿಸಿಕೊಳ್ಳಲು ನಿರ್ಧರಿಸಿದ. ಆರ್ಯ ಆಶ್ರಮ ತಲುಪಿದಾಗ ಗುರುಗಳು ತುಂಬಾ ಶಾಂತವಾಗಿ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಆರ್ಯ ಅವರ ಪಾದಗಳಿಗೆ ನಮಸ್ಕರಿಸಿ, "ಗುರುಗಳೇ, ನನಗೆ ಸಹಾಯ ಮಾಡಿ. ನಾನು ಬದುಕಲು ಅರ್ಹನಲ್ಲ. ಎಲ್ಲರೂ ನನ್ನನ್ನು ಕೀಳಾಗಿ ನೋಡುತ್ತಾರೆ, ನನಗೇನೂ ಬರೋದಿಲ್ಲ ಎಂದು ಹೇಳುತ್ತಾರೆ. ನನ್ನ ಜೀವನಕ್ಕೆ ಯಾವುದೇ ಮೌಲ್ಯವಿಲ್ಲ" ಎಂದು ಅಳಲು ತೊಡಗಿದ. ಗುರುಗಳು ಅವನ ಮಾತುಗಳನ್ನು ಶಾಂತವಾಗಿ ಕೇಳಿದರು. ಅವರ ಮುಖದಲ್ಲಿ ಒಂದು ಸಣ್ಣ ನಗುವಿತ್ತು. ಅವರು ಒಳಗೆ ಹೋಗಿ ಒಂದು ಹಳೆಯ ಧೂಳು ಹಿಡಿದ ಚೀಲವನ್ನು ತಂದು ಆರ್ಯನಿಗೆ ಕೊಟ್ಟರು. ಅದರೊಳಗೆ ಒಂದು ಸಾಮಾನ್ಯ ಕಾಣುವ ಮಸುಕಾದ ಕಲ್ಲಿತ್ತು. ಅವರು ಹೇಳಿದರು, "ಆರ್ಯ, ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಆದರೆ ಮೊದಲು ನೀನು ಈ ಚೀಲವನ್ನು ಹಿಡಿದುಕೊಂಡು ಮಾರುಕಟ್ಟೆಗೆ ಹೋಗಿ ಇದರಲ್ಲಿರುವ ಕಲ್ಲಿನ ಬೆಲೆ ಎಷ್ಟು ಎಂದು ತಿಳಿದುಗಾ. ಆದರೆ ಒಂದು ನೆನಪಿರಲಿ, ಯಾರೇ ಎಷ್ಟೇ ಬೆಲೆ ಕೊಟ್ಟರೂ ಈ ಕಲ್ಲನ್ನು ನೀನು ಮಾರುವಂತಿಲ್ಲ. ಕೇವಲ ಬೆಲೆ ಕೇಳಿ ವಾಪಸ್ ಬರಬೇಕು." ಆರ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಗುರುಗಳ ಮಾತನ್ನು ಮೀರುವಂತಿರಲಿಲ್ಲ. ಅವನು ಚೀಲ ಹಿಡಿದು ಮಾರುಕಟ್ಟೆಯತ್ತ ಹೊರಟ. ಮೊದಲು ಹೋಗಿದ್ದು ಒಂದು ತರಕಾರಿ ಮಾರುಕಟ್ಟೆಗೆ. ಅಲ್ಲಿ ಒಬ್ಬ ಹಣ್ಣಿನ ವ್ಯಾಪಾರಿ ಬಳಿ ಹೋಗಿ, "ಅಣ್ಣ, ಈ ಕಲ್ಲಿಗೆ ಎಷ್ಟು ಬೆಲೆ ಕೊಡ್ತೀರಾ?" ಎಂದು ಕೇಳಿದ. ವ್ಯಾಪಾರಿ ಆ ಹಳೆಯ ಚೀಲ ನೋಡಿ, "ಏನಪ್ಪಾ ಇದು? ಈ ಕಲ್ಲಿಗೆ ಯಾರು ಬೆಲೆ ಕೊಡ್ತಾರೆ? ಸರಿ, ತಗೋ, 1 ಸೇರು ಆಲೂಗಡ್ಡೆ ಕೊಡ್ತೀನಿ. ಈ ಕಲ್ಲನ್ನು ನನ್ನ ಹಣ್ಣುಗಳ ತೂಕಕ್ಕೆ ಬಳಸಿಕೊಳ್ತೀನಿ" ಅಂದ. ಆರ್ಯನಿಗೆ ಬೇಸರವಾಯಿತು. ನನ್ನ ಜೀವನದ ಮೌಲ್ಯ 1 ಸೇರು ಆಲೂಗಡ್ಡೆಯಷ್ಟೇನಾ ಎಂದುಕೊಂಡು ಮುಂದೆ ನಡೆದ. ಮುಂದೆ ಹೋಗಿ ಅವನು ಒಂದು ಗುಜರಿ ಅಂಗಡಿಯವನಿಗೆ ಕಲ್ಲನ್ನು ತೋರಿಸಿದ. ಅವನು ಕಲ್ಲನ್ನು ಕೈಯಲ್ಲಿ ಹಿಡಿದು ನೋಡಿ, "ಇದು ಹಳೆಯದಾಗಿದೆ, ಇದಕ್ಕೆ 100 ರೂಪಾಯಿ ಕೊಡುತ್ತೇನೆ" ಅಂದ. ಆರ್ಯನಿಗೆ ಇನ್ನಷ್ಟು ನಿರಾಸೆಯಾಯಿತು. 1 ಸೇರು ಆಲೂಗಡ್ಡೆಯಿಂದ 100 ರೂಪಾಯಿಗೆ ಬೆಲೆ ಹೆಚ್ಚಿತು. ಆದರೆ 100 ರೂಪಾಯಿ ಕೂಡ ತುಂಬಾ ಕಡಿಮೆ ಎಂದುಕೊಂಡು ಮುಂದೆ ನಡೆದ. ಕೊನೆಯದಾಗಿ ಅವನು ಊರಿನಲ್ಲೇ ಅತ್ಯಂತ ಪ್ರಸಿದ್ಧವಾದ ರತ್ನಪಾರಖಿ ಅಥವಾ ಡೈಮಂಡ್ ಎಕ್ಸ್ಪರ್ಟ್ ಅಂಗಡಿಗೆ ಹೋದ. ಅಲ್ಲಿನ ಭವ್ಯತೆ ನೋಡಿ ಆರ್ಯನಿಗೆ ಹೆದರಿಕೆಯಾಯಿತು. ಅವನು ಮೆಲ್ಲನೆ ಒಳಗೆ ಹೋಗಿ ಆ ರತ್ನಪಾರಖಿಗೆ ಚೀಲದಲ್ಲಿದ್ದ ಕಲ್ಲನ್ನು ತೋರಿಸಿದ. ಆ ರತ್ನಪಾರಖಿ ಆ ಕಲ್ಲನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ಅರಳಿದವು. ಅವನು ಆ ಕಲ್ಲನ್ನು ಮೈಕ್ರೋಸ್ಕೋಪ್ನಲ್ಲಿ ಕೂಲಂಕುಷವಾಗಿ ಪರೀಕ್ಷಿಸಿದ. ಅವನ ಕೈಗಳು ನಡುಗುತ್ತಿದ್ದವು. ಅವನು ಆಶ್ಚರ್ಯದಿಂದ ಕೇಳಿದ, "ಯುವಕನೇ, ಈ ಕಲ್ಲು ನಿನ್ನ ಬಳಿ ಎಲ್ಲಿಂದ ಬಂತು? ಇದು ಸಾಮಾನ್ಯ ಕಲ್ಲಲ್ಲ, ಇದು ಶತಮಾನಕ್ಕೊಮ್ಮೆ ಸಿಗುವ ನೀಲಿ ವಜ್ರ, ಅಂದರೆ ಬ್ಲೂ ಡೈಮಂಡ್. ಇದಕ್ಕೆ ನಾನು ನನ್ನ ಇಡೀ ಅಂಗಡಿಯನ್ನು ಮಾರಿದರೂ, ನನ್ನ ಬಳಿಯಿರುವ ಹಣವನ್ನು ಕೊಟ್ಟರೂ ಇದರ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ದಯವಿಟ್ಟು ಇದನ್ನು ನನಗೆ ಮಾರಿಬಿಡು." ಆರ್ಯನಿಗೆ ಏನೂ ಅರ್ಥವಾಗಲಿಲ್ಲ.
ಅವನು ಗಾಬರಿಯಿಂದ ಕಲ್ಲನ್ನು ವಾಪಸ್ ಪಡೆದು ಆಶ್ರಮದತ್ತ ಹೊರಟ. ಆರ್ಯ ಉಸಿರು ಕಟ್ಟುತ್ತಾ ಆಶ್ರಮ ತಲುಪಿದ. ಗುರುಗಳೇ, ಗುರುಗಳೇ, ಆ ರತ್ನಪಾರಖಿ ಹೇಳುತ್ತಿದ್ದಾನೆ, ಇದು ನೀಲಿ ವಜ್ರ ಅಂತೆ, ಇದಕ್ಕೆ ಕೋಟಿಗಟ್ಟಲೆ ಬೆಲೆಯಂತೆ, ನನಗೇನೂ ಅರ್ಥವಾಗುತ್ತಿಲ್ಲ ಎಂದು ಆಶ್ಚರ್ಯದಿಂದ ಹೇಳಿದ. ಗುರುಗಳು ಮುಗುಳ್ನಗ್ಗು ಹೇಳಿದರು, ಆರ್ಯ, ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ. ಹಣ್ಣಿನ ವ್ಯಾಪಾರಿಗೆ ಅದು ಕೇವಲ ಒಂದು ಕಲ್ಲಾಗಿ ಕಾಣಿಸಿತು, ಗುಜರಿ ವ್ಯಾಪಾರಿಗೆ 100 ರೂಪಾಯ ಕಲ್ಲಾಯಿತು, ಆದರೆ ನಿಜವಾದ ರತ್ನಪಾರಖಿಗೆ ಅದರ ಮೌಲ್ಯ ತಿಳಿಯಿತು. ನಿನ್ನ ಜೀವನವು ಈ ವಜ್ರದಂತೆಯೇ. ನೀನು ಯಾರು ಎಂಬುದು ನಿನ್ನ ಸುತ್ತಮುತ್ತಲಿರುವ ಸಾಮಾನ್ಯ ಜನರಿಗೆ ತಿಳಿದಿಲ್ಲ. ಅವರು ನಿನ್ನನ್ನು ಹಣ್ಣಿನ ವ್ಯಾಪಾರಿಯಂತೆ ಕೇವಲ ಒಂದು ಸೇರು ಆಲೂಗಡ್ಡೆಯ ಬೆಲೆಗೆ ಅಳೆಯುತ್ತಾರೆ. ಅದಕ್ಕೆ ನಿನ್ನ ಮೌಲ್ಯ ಕಡಿಮೆ ಎಂದು ಅರ್ಥವಲ್ಲ, ಅಷ್ಟಕ್ಕೆ ನೀನು ಲಾಯಕ್ಕಿಲ್ಲ ಎಂದು ಭಾವಿಸಬೇಡಿ. ಸರಿಯಾದ ಸಮಯ ಮತ್ತು ಸರಿಯಾದ ವ್ಯಕ್ತಿಗಳು ಸಿಗುವವರೆಗೂ ನಿನ್ನ ಮೌಲ್ಯ ನಿನಗೆ ಅರ್ಥವಾಗದಿರಬಹುದು. ನೀನು ಯಾರು ಎಂಬುದು ನಿನಗೂ ಮತ್ತು ನಿನ್ನನ್ನು ನಿಜವಾಗಿ ಪ್ರೀತಿಸುವವರಿಗೆ ಮಾತ್ರ ತಿಳಿದಿರುತ್ತದೆ. ಜಗತ್ತು ನಿನ್ನ ಬಗ್ಗೆ ಏನು ಹೇಳುತ್ತದೆ ಎಂಬುದು ಮುಖ್ಯವಲ್ಲ, ನೀನು ನಿನ್ನ ಬಗ್ಗೆ ಏನು ಅಂದುಕೊಳ್ಳುತ್ತೀಯಾ ಎಂಬುದು ಮುಖ್ಯ. ಗುರುಗಳ ಮಾತುಗಳನ್ನು ಕೇಳಿದ ನಂತರ ಆರ್ಯನಿಗೆ ಒಂದು ಹೊಸ ಶಕ್ತಿ ಬಂತು. ಅವನಿಗೀಗ ತಿಳಿದಿತ್ತು ತಾನು ಯಾರು ಎಂದು. ಅವನು ಆತ್ಮವಿಶ್ವಾಸದಿಂದ ಬೆಟ್ಟದಿಂದ ಕೆಳಗೆ ಇಳಿದನು. ಸ್ನೇಹಿತರೆ, ಈ ಕಥೆ ನಿಮ್ಮೆಲ್ಲರಿಗೂ ಹೇಳಿದಂತೆ ನಿಮ್ಮ ಜೀವನದ ಮೌಲ್ಯವನ್ನು ನಿರ್ಧರಿಸುವವರು ಬೇರೆಯವರಲ್ಲ, ನಿಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ಬೆಲೆಯಿದೆ. ಈ ಕಥೆ ನಿಮಗೆ ಹೇಗನಿಸಿತು? ನಿಮಗೆ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ನು ಹೆಚ್ಚಿನ ಕಥೆಗಳನ್ನು ಕೇಳಲು ನಮ್ಮ ಮನಸ್ಸಿನ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇಂತಿ ನಿಮ್ಮ ಪ್ರೀತಿಯ ಬಯಸುವ ಮನಸ್ಸಿನ ಧ್ವನಿ.